ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಧನಸ್ಸು ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮತ್ತು ಮುಂದೆ ಬರುವ ನವರಾತ್ರಿ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ರಿಗೂ. ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಧನಸ್ಸು ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯದ ಶುಭ ಫಲಗಳನ್ನು ನೋಡೋಣ. ಮೊದಲನೆಯದಾಗಿ ಬಂಗಾರ, ಬೆಳ್ಳಿ, ಈ ಲೋಹದ ವ್ಯಾಪಾರಿಗಳಾಗಿರಲಿ ಅಥವಾ ಈ ಅದಿರಿನ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಲಾಭಕರವಾಗಿರುವಂಥದ್ದು. ಹಾಗೆ ಪ್ರಯಾಣ ಯೋಗ, ಈ ವ್ಯವಹಾರಗಳ ಮೇಲೆ ನೀವು ಬೇರೆ ಬೇರೆ ರಾಜ್ಯಕ್ಕೆ ಪ್ರಯಾಣ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮದೊಂದು ಬಿಸ್ನೆಸ್ ಮೀಟಿಂಗ್ ಮೇಲೆ ಬೇರೆ ಒಂದು ರಾಜ್ಯಕ್ಕೆ ಪ್ರವಾಸ ಕೈಗೊಳ್ಳುವಂಥದ್ದಾಗಿರಲಿ ಆಗ್ತದೆ. ಆದರೆ ನೀವೇನು ಈ ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗಿರ್ತೀರಿ ಅಲ್ಲಿ ನಿಮಗೆ ಒಂದು ಯಶಸ್ಸು ಸಿಗುವಂಥದ್ದು, ಜಯ ಸಿಗುವಂಥದ್ದು ಮತ್ತು ನಿಮ್ಮ ಬಿಸ್ನೆಸ್ ಡೀಲ್ಗಳು ಕೂಡ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡುವಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ, ಯಾರಿಗೆಲ್ಲ ಇಷ್ಟು ದಿನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಈ ಧನುರಾಶಿಯವರಿಗೆ ಈ BP, ಸ್ವಲ್ಪ ಶುಗರು ಅಟ್ಯಾಕ್ ಆಗೋದು ಸ್ವಲ್ಪ ಬೇಗನೆ ಆಗಿದೆ. ಹಾಗಾಗಿ ಇಂಥವರಿಗೆಲ್ಲ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು. ಹಾಗಂತ ಆರೋಗ್ಯವಂತರಿಗೆ ನಾನು ಏನು ಹೇಳ್ತಾ ಇಲ್ಲ, ಅವರು ಚೆನ್ನಾಗೇ ಇರ್ತಾರೆ, ಒಳ್ಳೊಳ್ಳೆ ಊಟ ತಗೊಳ್ಳಿ, ಅದೇನೂ ತೊಂದರೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಉತ್ತಮ, ಈ ಬುಧಗ್ರಹ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಶುಭ ಫಲನೇ ಈ ಅಕ್ಟೋಬರ್ ಮಾಸದಲ್ಲಿ ಇದೆ. ಹಾಗಾಗಿ ಈ ಶಾಲಾ ಕಾಲೇಜುಗಳಲ್ಲಿ ಏನು ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೊರಟವರು ಅಥವಾ ವಿದೇಶದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ಶುಭ ಫಲ ಇದೆ. ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರೋ, ಯಾರ್ಯಾರೆಲ್ಲ ಈ ಪರೀಕ್ಷೆಗಳನ್ನು ಬರೆದಿದ್ದೀರೋ, ಅದು ಸ್ಪರ್ಧಾತ್ಮಕವಾಗಿರಲಿ ಅಥವಾ ಶಾಲಾ ಕಾಲೇಜಿನ ಪರೀಕ್ಷೆಗಳಾಗಿರಲಿ, ಅದರಲ್ಲೆಲ್ಲ ಒಂದು ಉತ್ತಮವಾದಂಥ ರಿಸಲ್ಟು ಈ ಮಾಸದಲ್ಲಿ ನಿಮಗೆ ಸಿಗುವಂಥದ್ದು. ಗುರುವಿನಿಂದ ಉತ್ತಮವಾದಂಥ ಫಲ, ಈ ಗುರುಗ್ರಹದ ಸಂಚಾರದಿಂದ ಉತ್ತಮವಾದ ಫಲಗಳನ್ನೇ ನೀವು ನೋಡ್ಬೋದು. ದಿನ ಒಂದು 5 ನಿಮಿಷ ಟೈಮ್ ಸಿಕ್ಕಿದರೆ ಗುರುವಿನ ಆರಾಧನೆ ಮಾಡಿ, ಇಲ್ಲ ಕೆಲವೊಂದು ನಿಮ್ಮ ಹತ್ತಿರದ ಮಠಗಳಿಗೆ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದ ಪಡೀರಿ. ನಿಮ್ಮ ತಂದೆ ತಾಯಿಯವರ ಸೇವೆ ಮಾಡಿ, ಅದಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ, ತಾಯಿ ತಂದೆಗಿಂತ ದೊಡ್ಡ ಗುರು ಯಾರೂ ಇಲ್ಲ. ಅವರ ಸೇವೆ ಮಾಡಿ, ಸಮಯ ಸಿಕ್ಕಾಗ ನಿಮಗೆ ಎಲ್ಲವೂ ಸಿಗುವಂಥದ್ದು. ಈ ಮಾಸದಲ್ಲಿ ವಿಶೇಷವಾಗಿ ಈ ಶುಕ್ರನ ಪ್ರಭಾವದಿಂದ ಅಷ್ಟ ಐಶ್ವರ್ಯಗಳು, ನೀವೇನೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಏನೇನೆಲ್ಲ ನೀವು ಕೊಂಡ್ಕೋಬೇಕು, ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಈಡೇರುವಂಥದ್ದು. ಮತ್ತು ಈ ವಿಲಾಸಿ ಜೀವನ ಯಾರ್ಯಾರೆಲ್ಲ ಅನುಭವಿಸ್ತಾ ಇದ್ದೀರೋ ಈ ವಿಲಾಸಿ ಜೀವನ ಹಾಗೆ ಕಂಟಿನ್ಯೂ ಆಗ್ತದೆ, ಅದರ ಬಗ್ಗೆ ಯಾವುದೇ ಒಂದು ಡೌಟ್ ಬೇಡ. ಈ ಶುಕ್ರನ ಸಂಚಾರದಿಂದ ಕಲಾವಿದರಿಗೆ ಉತ್ತಮ, ಈ TV ಸೀರಿಯಲಲ್ಲಿ ಕೆಲಸ ಮಾಡುವಂಥವ್ರು, ಈ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರುವಂಥ ಕಲಾವಿದರು ಅಥವಾ ಕೆಲವೊಂದಿಷ್ಟು ಡ್ರಾಮಾ ಕಂಪ್ನಿಗಳಲ್ಲಿ ಮತ್ತು ಆರ್ಕೆಸ್ಟ್ರಾಗಳಲ್ಲಿ ಆ್ಯಕ್ಟಿಂಗ್ ಮಾಡುವಂಥ ಆರ್ಟಿಸ್ಟ್ಗಳಿಗೂ ಕೂಡ ಅತ್ಯುತ್ತಮವಾದಂಥದ್ದು ಈ ಅಕ್ಟೋಬರ್ ಮಾಸ. ಮುಂದೆ ನೋಡೋದಿದ್ದರೆ ಈ ಮೇಕಪ್ ಆರ್ಟಿಸ್ಟ್ಗಳು ಕೂಡ, ಮತ್ತು ಒಂದು ಮೇಕಪ್ ಸಂಬಂಧಿತವಾದಂಥ ಬಿಸ್ನೆಸ್ ಮಾಡುವವರು, ಸ್ಪಾ ಇಟ್ಕೊಂಡಿದ್ದವರು, ಸಲೂನ್ ಇಟ್ಕೊಂಡಿದ್ದವರು, ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡವರಿಗೂ ಕೂಡ ಅತ್ಯುತ್ತಮವಾದಂತಹ ಮಾಸ ಈ ಅಕ್ಟೋಬರ್ ಮಾಸ. ಈ ಧನುರಾಶಿಯವರಿಗೆ ತುಂಬ ಒಳ್ಳೆಯದಾದಂಥ ಶುಭ ಫಲ ಕೊಡುವಂಥದ್ದು, ಧನ ಲಾಭವನ್ನು ತಂದು ಕೊಡುವಂಥದ್ದು. ಅದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ನಿಮಗೆ, ಆಯಿತಾ. ನೀವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ ಮತ್ತು ನಿಮ್ಮ ಎಫರ್ಟ್ ಇರಲಿ, ಅದರಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತದೆ. ಈ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಬಿಸ್ನೆಸ್ ಟ್ರಿಕ್ಸ್ನ ನಿಮಗೆ ಗೊತ್ತಿರ್ತದೆ, ಯಾವ ರೀತಿ ತಾನು ಡೆವಲಪ್ ಮಾಡಬೇಕು ಅಂದ್ಕೊಂಡು. ಗೊತ್ತಿಲ್ಲ ಅಂತಂದರೆ ಕೆಲವೊಂದಿಷ್ಟು ಗೊತ್ತಿದ್ದಂಥ ಮಾರ್ಗದರ್ಶಿಗಳ ಹತ್ರ ಕೆಲವೊಂದು ಮಾಹಿತಿನ ಪಡ್ಕೊಂಡು ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅತ್ಯುತ್ತಮವಾಗಿರ್ತದೆ ಈ ಅಕ್ಟೋಬರ್ ಮಾಸ. ಈ ಶನಿಗ್ರಹದ ಸಂಚಾರದಿಂದ ಧೈರ್ಯ ಹೆಚ್ಚಾಗುವಂಥದ್ದು ನಿಮಗೆ. ಮೊದಲೆಲ್ಲ ನಿಮಗೆ ಏನೇ ಮಾಡಬೇಕಾಗಿದ್ರೂ ಕೂಡ ಒಂದು ಧೈರ್ಯ ಸಾಲ್ತಿರಲಿಲ್ಲ. ಅಯ್ಯೋ ಇದು ನನ್ನಿಂದ ಆಗ್ತದಾ, ನಾನು ಮಾಡಬಹುದಾ, ನನಗೆ ಈ ಥರ ಸಪೋರ್ಟ್ ಬರ್ತಿತ್ತು, ಯಾರು ಕೊಡ್ತಾರಾ ಅಂತ ಹೇಳುವಂಥ ಡೌಟ್ ಇತ್ತು ನಿಮಗೆ. ಆದರೆ ಈಗ ನೀವು ಒಬ್ಬರೇ ಇಂಡಿವಿಜುವಲಿ ತಾನೇ ನಿಂತ್ಕೊಂಡು ಮಾಡ್ತೀನಿ ಹೇಳುವಂಥ ಧೈರ್ಯ ಈ ಶನಿದೇವ ಕೊಡುವಂಥದ್ದು. ಅಂಥ ಧೈರ್ಯ ಬಂದಾಗ ಮುನ್ನುಗ್ಗಿ, ಕೆಟ್ಟ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬೇಡಿ, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ. ಈ ಕರ್ಮಕಾರಕ ಶನಿಗ್ರಹ ಇರೋದರಿಂದ ನಿಮಗೆ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ನೀವು ಅಂದುಕೊಂಡ ಕೆಲಸವನ್ನು ಮಾಡ್ಬೋದು, ಆದರೆ ಮೋಸದ ದಾರಿ ಹಿಡಿಬೇಡಿ, ಸುಳ್ಳು ಹೇಳಬೇಡಿ, ಸತ್ಯದ ಕಡೆಗೆ ನಿಮ್ಮ ನಡೆ ಇರಲಿ. ಆ ನಡೆಯಿಂದ ನಿಮಗೆ ನುಡಿನೂ ಕೂಡ ಉತ್ತಮವಾಗಿರ್ತದೆ, ನೀವು ಮಾಡುವಂಥ ಕೆಲಸನೂ ಕೂಡ ನಿಮಗೆ ಕೈ ಹಿಡಿಯುವಂಥದ್ದು. ಸಮಾಜದಲ್ಲಿ ಕೀರ್ತಿ, ಪ್ರಶಂಸೆ ಮತ್ತು ಗೌರವ ಹೆಚ್ಚಾಗುವಂಥದ್ದು. ನೀವೇನು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸದಲ್ಲಿ ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ಗುರುತಿಸುವಂಥದ್ದು. ಓ ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಥವಾ ಈ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ. ಅಥವಾ ನೀವೊಂದು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ರೆ ಸಮಾಜದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು ನಿಮ್ಮ ಕಾರ್ಯವೈಖರಿನ ಗುರುತಿಸಿ ನಿಮಗೆ ಒಂದು ಸನ್ಮಾನ ಮಾಡುವಂಥದ್ದು,
ಅಥವಾ ನಿಮಗೆ ನಿಮ್ಮ ಕೆಲಸಕ್ಕೆ ಒಂದು ಗೌರವ ಸೂಚಿಸುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ. ಹಾಗಾಗಿ ಯಾರೆಲ್ಲ ಸಾಮಾಜಿಕ ಕಾರ್ಯಕರ್ತರಿದ್ದೀರೋ ಅಥವಾ ಯಾರೆಲ್ಲ ಒಂದು ಪೊಲಿಟಿಕಲ್ ಲೀಡರ್ಗಳಿದ್ದೀರೋ ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ದೀರೋ ಅವರಿಗೆಲ್ಲ ಅತ್ಯಂತ ಶುಭಕರವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ಹಾಗಾಗಿ ನಿಮ್ಮ ಕಾರ್ಯವೈಖರಿಯನ್ನು ಅದೇ ಶಿಸ್ತು ಅದೇ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ನಿಮಗೆ ಧನಲಾಭ, ಜನಪ್ರಿಯತೆ, ಜನಮನ್ನಣೆ, ಗೌರವ ಎಲ್ಲ ಸಿಗುವಂಥದ್ದು. ಯಾವುದೇ ರೀತಿಯ ಡೌಟ್ ಬೇಡ. ನಿಮ್ಮ ಆತ್ಮವಿಶ್ವಾಸದೊಂದಿಗೆ ಪಣ ತೊಟ್ಟು ಹೋರಾಡಿ ನಿಮಗೆ ಯಶಸ್ಸು ಖಂಡಿತವಾಗಲೂ ಸಿಗ್ತದೆ. ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಬೆಂಬಲ. ನೀವು ಯಾವುದ್ಯಾವುದೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಿ, ಯಾವ್ಯಾವುದೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ತೀರಿ, ಅಲ್ಲೆಲ್ಲ ನಿಮ್ಮ ಸಹಪಾಠಿಗಳಿಂದ ಅಥವಾ ನಿಮ್ಮ ಮೇಲಾಧಿಕಾರಿಯಿಂದ ಉತ್ತಮವಾದಂಥ ಬೆಂಬಲ ಸಿಗುವಂಥದ್ದು, ಸಪೋರ್ಟ್ ಸಿಗುವಂಥದ್ದು. ಏನೇ ನಿಮಗೆ ಸ್ವಲ್ಪ ಹಿನ್ನಡೆ ಆದರೂ ಕೂಡ ಅವರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ, ನಿಮಗೊಂದು ಸಪೋರ್ಟ್ ಕೊಡುವಂಥದ್ದು. ಅದರಿಂದ ನಿಮಗೆ ಒಂದು ಮಾನಸಿಕ ನೆಮ್ಮದಿನೂ ಹೆಚ್ಚಾಗುವಂಥದ್ದು, ಒಂದು ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು, ಒಂದು ಧೈರ್ಯ ಬರುವಂಥದ್ದು ಇಂಥ ಸಹಕಾರದಿಂದ ಬರ್ತದೆ. ಹಾಗಾಗಿ ಇಂಥ ಸಹಕಾರ ಬೆಂಬಲ ಸಿಕ್ಕಿದಾಗ ಅದನ್ನು ನೀಟಾಗಿ ಉಪಯೋಗ ಮಾಡಿಕೊಂಡು ಅದರಿಂದ ಫಲನ ಪಡ್ಕೊಳ್ಳಿ. ಅದರಿಂದ 4 ಜನರಿಗೆ ಒಳ್ಳೆಯದನ್ನು ಮಾಡಿ ನೀವು ಕೂಡ ಒಳ್ಳೆಯವರಾಗಿ ಒಳ್ಳೆ ಧನ ಸಂಪಾದನೆ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಸ್ವಲ್ಪ ಕುಜದೋಷ ಇರ್ತದೆ, ಆಯಿತಾ? ಹಾಗಂತ ಹೆದರುವಂಥದ್ದು ಬೇಕಾಗಿಲ್ಲ. ಲೈಫ್ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತದೆ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂದ್ಕೊಂಡೇ ನಿಮ್ಗೆ ಗೊತ್ತಾಗಿರೋದಿಲ್ಲ. ಒಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಅದೆಲ್ಲ ಇರ್ತದೆ ಕುಜದೋಷ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪೂಜೆ ಮಾಡಿಸಿ, ಇಲ್ಲ ಒಂದು ಅಭಿಷೇಕ ಮಾಡಿಸಿ, ಇದೆಲ್ಲ ಪರಿಹಾರ ಆಗುವಂಥದ್ದು. ಹಾಗಂತ ಕುಜದೋಷ ಇದೆ ಅಂದ್ಕೊಂಡು ಅಯ್ಯಯ್ಯೋ ಅಂದ್ಕೊಂಡ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಕೆಲಸ ಕಾರ್ಯ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಯಾವ ಗ್ರಹನೂ ನಿಮಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಯಾಕಂತಂದರೆ ನಿಮ್ಮ ಮೇಲೆ ಇರೋನು ಕರ್ಮಕಾರಕ ಶನಿ ಪರಮಾತ್ಮನ ಆಶೀರ್ವಾದ ನಿಮಗಿರ್ತದೆ. ಹಾಗಾಗಿ ಧೈರ್ಯ ಕಳ್ಕೊಬೇಡಿ, ಆಯಿತಾ? ಕೋಪ ಜಾಸ್ತಿ ಬರುವಂಥದ್ದು, ಈ ಕೋಪ ಜಾಸ್ತಿ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ. ಹಾಗಾಗಿ ನಿಮ್ಮ ಕೋಪ ನಿಮ್ಮ ಹಿಡಿತದಲ್ಲಿರಲಿ. ಯಾಕಂತಂದರೆ ಕೋಪ ಎಲ್ರಿಗೂ ಬರ್ತದೆ, ಆದರೆ ಯಾರ ಮೇಲೆ ನೀವು ಅದನ್ನು ತೋರಿಸ್ತೀರಾ ಹೇಳುವಂಥದ್ದು ಮುಖ್ಯವಾಗಿರ್ತದೆ. ಈಗಿನ ಕಾಲದಲ್ಲಿ ಯಾರ ಮೇಲೆ ಯಾರು ಕೋಪ ಮಾಡಿದರೂ ಕೂಡ ಯಾರೂ ಕೇಳುವವರಿಲ್ಲ. ಹೆತ್ತಂಥ ಸ್ವಂತ ಮಕ್ಕಳೇ ಅಪ್ಪ ಅಮ್ಮಂದಿರೋ ಕೋಪನ ಕೇರ್ ಮಾಡೋದಿಲ್ಲ ಅಲ್ವಾ? ಅಥವಾ ನಮ್ಮ ಕೆಳಗಡೆ ಕೆಲಸ ಮಾಡ್ತಿರುವಂಥವರೇ ಕೂಡ ನಮ್ಮ ಕೋಪನ ಅವ್ರಿಗೆ ಯಾರೂ ಕೇರ್ ಮಾಡೋದಿಲ್ಲ. ಹಾಗಾಗಿ ಅದು ಏನೇ ಇದ್ದರೂ ಕೂಡ ಒಂದು ಸಮಾಧಾನ ಸೌಜನ್ಯದಿಂದ ನೀವು ಹೋಗಬೇಕಾಗ್ತದೆ. ಅತಿ ಹೆಚ್ಚು ಕೋಪ ಬಂತು ಅಂತಂದರೆ ಸಿಂಪಲ್ಲಾಗಿ ಮೌನ ವಹಿಸ್ಬಿಡಿ. 1-2 ನಿಮಿಷ ನೀವು ಮೌನವಾಗಿ ನಿಂತ್ಕೊಂಡ್ಬಿಟ್ರೆ ಆ ಕೋಪ ತನ್ನಿಂತಾನೇ ಇಳಿದು ಹೋಗ್ತದೆ. ಇದೆಲ್ಲ ಒಳ್ಳೆಯದೇ ಆಗ್ತದೆ, ಏನು ಹೆದರುವಂಥದ್ದು ಏನಿಲ್ಲ ಈ ಕೋಪದಿಂದ. ನಿಮ್ಮ ಪ್ರಯತ್ನವೇ ನಿಮಗೆ ಧನದ ಮೂಲ, ಇದಂತೂ ನೆನ್ಪಿಟ್ಕೊಳ್ಳಿ. ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರೋ, ಇಷ್ಟಪಟ್ಟು ಕೆಲಸ ಮಾಡ್ತೀರೋ ಅದರ ಪ್ರತಿಫಲವಾಗಿ ನಿಮಗೆ ಧನಲಾಭ ಆಗುವಂಥದ್ದು, ಇದರಿಂದನೇ ನಿಮ್ಮ ಏಳಿಗೆ ಆಗುವಂಥದ್ದು. ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರೂ ಕೂಡ ಅದರ ಬಗ್ಗೆ ನಿಮಗೆ ಹಿಂಜರಿಕೆ ಬೇಡ, ಅದರ ಬಗ್ಗೆ ಕೀಳರಿಮೆ ಬೇಡ. ಅಯ್ಯೋ ನನ್ನ ಕೆಲಸ ಇದು ಕೆಲಸ ಅಲ್ವಾ, ಆ ಕೆಲಸ ಅಲ್ವಾ ಅಂದ್ಕೊಂಡು ಬೇಡ. ಆ ಥರ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಮಾಡುವಂಥ ಕೆಲಸನೇ ನಿಮಗೆ ಕೈ ಹಿಡಿಯುವಂಥದ್ದು. ಹಾಗಾಗಿ ಏನೇ ಕೆಲಸ ಮಾಡಿದರೂ ಅದ್ರ ಬಗ್ಗೆ ಒಂದು ಹೆಮ್ಮೆ ಇರಲಿ, ಅದರ ಬಗ್ಗೆ ಒಂದು ಗೌರವ ಇರಲಿ. ನೀವೇನು ಕಳ್ತನ ಮಾಡ್ತಾ ಇಲ್ವಲ್ಲ, ಯಾರ ಮನೆಗೂ ಏನು ಕಳ್ತನ ಮಾಡ್ತಿಲ್ವಲ್ಲ. ನಿಮ್ಮ ಕೆಲಸವೇ ನಿಮಗೆ ದೇವರಾಗಿರ್ತಾನೆ, ಕಾಯಕವೇ ಕೈಲಾಸವಾಗಿರ್ತದೆ. ಹಾಗಾಗಿ ನಿಮ್ಮ ಕೆಲಸವೇ ನಿಮಗೆ ಧನದ ಮೂಲ ಆಗಿರ್ತದೆ. ಆದರೆ ನೀವು ಕಷ್ಟಪಟ್ಟು ಮಾಡಿರುವಂಥ ಕೆಲಸಕ್ಕೆ ಮಾತ್ರ, ಅದು ರಾತ್ರಿ ಹಗಲಂದೇ ಮಾಡ್ತಿರಲ್ಲ, ಆ ಕೆಲಸಕ್ಕೆ ಉತ್ತಮವಾದಂಥ ಧನಲಾಭ ಬರುವಂಥದ್ದು. ಮುಂದೆ ನೋಡೋದಿದ್ದರೆ ಈ ಇಂಪೋರ್ಟೆಡ್ ಫರ್ನಿಚರ್ ಶಾಪ್ಗಳು ಮತ್ತು ಇಂಪೋರ್ಟೆಡ್ ಕೆಲವೊಂದಿಷ್ಟು ಅಲಂಕಾರಿಕ ಸಾಮಾನುಗಳು ಈ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಯೂಸ್ ಮಾಡುವಂಥದ್ದು, ಅಥವಾ ದೊಡ್ಡ ದೊಡ್ಡ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಈ ಮಲೇಷಿಯನ್ ಫರ್ನಿಚರು, ಜಾಪಾನೀಸ್ ಫರ್ನಿಚರು ಅಥವಾ ಟಿಬೇಟಿಯನ್ ಫರ್ನಿಚರು, ಈ ಥರದ್ದೆಲ್ಲ ಒಂದು ಇಂಪೋರ್ಟೆಡ್ ಫರ್ನಿಚರ್ ಶಾಪ್ಗಳೆಲ್ಲ ಯಾರು ಇಟ್ಕೊಂಡಿದ್ದಾರೋ ಅವರಿಗೆಲ್ಲ ಉತ್ತಮವಾದಂತಹ ಧನಲಾಭ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ. ಯಾಕಂತಂದರೆ ಶುಕ್ರಗ್ರಹದ ಈ ಫಲದಿಂದ ಅಲಂಕಾರಿಕ ವಸ್ತುಗಳನ್ನು ಯಾರೆಲ್ಲ ಮಾರಾಟ ಮಾಡ್ತಾರೆ, ಅದರಲ್ಲೂ ಇಂಥ ಇಂಪೋರ್ಟೆಡ್ ವಸ್ತುಗಳೆಲ್ಲ ತಂದು ಒಂದು ಮಾರ್ಕೆಟಿಂಗ್ ಮಾಡೋರಿಗೆ ಅತ್ಯುತ್ತಮವಾದಂಥ ಒಂದು ಮಾರ್ಕೆಟಿಂಗು ಆಗ್ತದೆ. ಅದರ ಪ್ರಕಾರ ಅಷ್ಟೇ ಉತ್ತಮವಾದಂಥ ಧನಲಾಭ ಕೂಡ ನಿಮಗೆ ಈ ಮಾಸದಲ್ಲಿ ಆಗುವಂಥದ್ದು. ಆರೋಗ್ಯ ಉತ್ತಮವಾಗಿರ್ತದೆ ಅಂತಂದೆ ಮೊದಲ ಭಾಗದಲ್ಲಿ. ನಾನು ಇದನ್ನು ಹೇಳ್ತಾ ಇರೋದು, ತಿಂಗಳ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ನಿಮಗೆ ಗಮನ ಇರಲಿ. ಸ್ವಲ್ಪ ನಿಮಗೆ ಉದರದ ಸಮಸ್ಯೆ ಬರ್ಬೋದು. ಉದರದ ಸಮಸ್ಯೆ ಅಂತಂದರೆ ಈ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಅಥವಾ
ಈ ಕಿಡ್ನಿ ಸ್ಟೋನ್ ಎಲ್ಲ ಆದವರು ಯಾರಿದ್ದಾರೆ ಅವರಿಗೆಲ್ಲ ಒಂಚೂರು ಸಮಸ್ಯೆ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಇದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ತಿಂಗಳ ಕೊನೆಯಲ್ಲಿ ನೀರನ್ನು ಯಥೇಚ್ಛವಾಗಿ ಕುಡೀರಿ, ಏನೂ ಆಗೋದಿಲ್ಲ. ಈ ಕಿಡ್ನಿ ಸ್ಟೋನ್ಗೆಲ್ಲ ನೀರೇ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ನೀರನ್ನು ಯಥೇಚ್ಛವಾಗಿ ಕುಡೀರಿ. ಮತ್ತು ನೀವು ತಗೊಳ್ಳುವಂಥ ಆಹಾರ ಶುದ್ಧವಾಗಿರಲಿ, ನೀವು ಕುಡಿಯುವಂಥ ನೀರು ಕೂಡ ಶುದ್ಧವಾಗಿರಲಿ, ಆಯಿತಾ. ಮುಂದೆ ನೋಡೋದಿದ್ದರೆ ಕಾರ್ಪೆಂಟ್ರಿ ಕೆಲಸ ಮಾಡುವವರು, ಫ್ಯಾಬ್ರಿಕೇಷನ್ ಕೆಲಸ ಮಾಡುವವರು, ಮತ್ತು ಕೆಲವೊಂದಿಷ್ಟು ವರ್ಕ್ಶಾಪ್ ಇರ್ತದೆ ಗೊತ್ತಾ, ಕೆಲವೊಂದಿಷ್ಟು ಆಸನಗಳ ತಯಾರಿಕೆ ಮಾಡುವಂಥವರು, ಕೆಲವೊಂದಿಷ್ಟು ಮನೆಗಳಿಗೆ ಗ್ರಿಲ್ಸ್ ಎಲ್ಲ ಮಾಡುವಂಥ ಒಂದು ಫ್ಯಾಬ್ರಿಕೇಷನ್ ವರ್ಕ್ ಮಾಡೋರು, ಹಾರ್ಡ್ವೇರ್ ವರ್ಕ್ ಮಾಡೋರು, ಅವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ. ಇದು ಸ್ಪೆಷಲಿ ಧನುರಾಶಿಯವರಿಗೆ. ಹೀಗಾಗಿ ನೀವು ಮಾಡುವಂಥ ಕೆಲಸ ಶ್ರದ್ಧೆಯಿಂದ ಮಾಡಿ. ನೀವು ಮಾಡಿರುವಂಥ ಕೆಲಸ ಒಂದು ಮನೆಗೆ ನೀವು ಹಾಕಿರುವಂಥ ಒಂದು ಪೀಠೋಪಕರಣ ನೋಡಿ ಮತ್ತೊಬ್ಬರು ವಾಹ್ ಚೆನ್ನಾಗಿದೆಯಲ್ಲ ಅಂದ್ಕೊಂಡು ಅವರು ಕೂಡ ನಿಮಗೆ ಒಂದು ಆರ್ಡ್ರ್ ಕೊಡುವಂಥದ್ದಾಗಿರಲಿ, ಅಥವಾ ನಿಮ್ಮ ಕೆಲಸದ ಬಗ್ಗೆ ಒಂದು ಪ್ರಶಂಸೆಯ ಮಾತಾಡುವುದಾಗಿರಲಿ, ಎಲ್ಲ ಆಗ್ತದೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಎಲ್ಲ ಒಳ್ಳೆಯದಾಗ್ತದೆ. ಈ ಬರುವಂಥ ವಿಜಯದಶಮಿ ಮತ್ತು ನವರಾತ್ರಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ವಿಜಯ ಯಾತ್ರೆಯಿಂದ ನಡೆಯಲಿ, ಮತ್ತು ಸದಾ ವಿಜಯವಂತರಾಗಿ ಬದುಕಿ ಬಾಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.